ಹಾರ್ಸ್ ಪವರ್ ಉತ್ತರವಲ್ಲ. ಸಾಮಾನ್ಯವಾಗಿ ಯುದ್ಧಗಳನ್ನು ಸೈನ್ಯದ ಬಲದ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಬಲದ ಮೇಲೆ ಅಥವಾ ಯಂತ್ರಗಳ ಬಲದಿಂದ ಗೆಲ್ಲಬಹುದೆಂದು ಆಗಾಗ್ಗೆ ಭಾವಿಸುತ್ತೇವೆ. ಇದು ಯಾವಾಗಲೂ ಆಗುವುದಿಲ್ಲ. ದೇವರ ವ್ಯವಸ್ಥೆಯಲ್ಲಿ ಆತನು ದುರ್ಬಲರನ್ನು, ಸೌಮ್ಯವಾದವರನ್ನು ಹಾಗೂ ವ್ಯಕ್ತಿತ್ವದಲ್ಲಿ ಚಿಕ್ಕವರನ್ನು ಬಳಸುತ್ತಾನೆ. ಆತನು 9 ಅಡಿ 9 ಇಂಚು ಉದ್ದವಿರುವ ಗೊಲ್ಯಾತನ ವಿರುದ್ಧ ಹೋರಾಡಲು ಚಿಕ್ಕ ಬಾಲಕನಾಗಿರುವ ದಾವಿದನನ್ನ ಬಳಸಿದನು. ಸಮುವೇಲ ಮೊದಲನೆಯ ಗ್ರಂಥ ಅಧ್ಯಾಯ 17 ವಚನ 4. ಗಿದ್ಯೋನನ 300 ಜನರ ಸಣ್ಣ ಸೈನ್ಯವನ್ನು 1,35,000 ಜನರಿರುವ ಮಿದ್ಯಾನ್ಯರ ಸೈನ್ಯದ ವಿರುದ್ಧ ಹೋರಾಡಲು ಬಳಸಿದನು. ನ್ಯಾಯಸ್ಥಾಪಕರು ಅಧ್ಯಾಯ 7. ಇಸ್ರಾಯೇಲ್ಯರನ್ನ ಬಂಧನದಿಂದ ಬಿಡಿಸಲು ಪ್ರಬಲವಾದ ಫರೋಹನನ್ನು ಎದುರಿಸಲು ಮೋಶೆ ಒಬ್ಬ ವ್ಯಕ್ತಿಯನ್ನು ಬಳಸಿದನು. ಮಹಾಸೇನಾಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ. ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ರಕ್ಷಿಸಲಾರದು ಎಂದು ಕೀರ್ತನೆ 33, 16 ಹಾಗೂ 17 ಓದುತ್ತೇವೆ. ಕೀರ್ತನೆ 20:7. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಕೀರ್ತನೆಗಾರನು ತನ್ನ ಅನುಭವದ ಮೂಲಕ ಮಾತನಾಡುತ್ತಿದ್ದಾನೆ. ಅವನು ಅನೇಕ ಯುದ್ಧಗಳನ್ನು ಎದುರಿಸಿದನು. ಅವನು ತನ್ನ ಶತ್ರುಗಳಿಂದ ಹಿಂಬಾಲಿಸಲ್ಪಟ್ಟಾಗ ನೆನಪಿದೆಯೇ, ಅವನು ಗುಹೆಯಲ್ಲಿ ಅಡಗಿಕೊಂಡನು. ಅವನು ಹುಚ್ಚನಂತೆ ವರ್ತಿಸಿದನು, ಶತ್ರುಗಳೊಡನೆಯೂ ಸಹ ಸೇರುತ್ತಾನೆ. ಇದ್ಯಾವುದು ಅವನಿಗೆ ಜಯವನ್ನ ತರುವುದಿಲ್ಲ. ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡದ ಹೊರತು ಯಾವ ಮನುಷ್ಯನು, ಯಾವ ಆಯುಧವು ಹಾಗೂ ಯಾವ ಸೈನ್ಯವು ಯುದ್ಧಗಳಲ್ಲಿ ಗೆಲ್ಲಿಸಲಾಗದು ಎಂಬುದನ್ನು ಅವನು ಅರಿತುಕೊಂಡನು. ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥವೆಂದು ದಾವಿದನು ಹೇಳುತ್ತಾನೆ. ಕೀರ್ತನೆ 60:11. ಯುದ್ಧವನ್ನು ಜಯಿಸಲು ಹಾರ್ಸ್ ಪವರ್ ಅಲ್ಲ, ಆತನ ಪವರ್ ಬೇಕಾಗಿದೆ. ಆತನೇ ನಿನ್ನ ಶರಣನು ಹಾಗೂ ಬಲವು, ಆತನೇ ನಿನ್ನ ದುರ್ಗವು, ಆತನೇ ನಿನ್ನ ಆಶ್ರಯವು, ಆತನೇ ನಿನ್ನ ಗುರಾಣಿಯು. ಒಂದು ಬಾರಿ ಶತ್ರುಗಳು ಬಹಳ ಸಮೀಪಕ್ಕೆ ಬಂದಾಗ ಯಹೂದ ಕುಲದವರು ಬಹಳ ಭಯ ಬೀಳುತ್ತಾರೆ. ರಾಜನಾದ ಯೆಹೋಷಾಫಾಟನು ಸಹ ಭಯಕ್ರಾಂತನಾಗುತ್ತಾನೆ. ಕೆಲವು ಬಾರಿ ಜನರು ಹೆದರುವಾಗ ಓಡಿ ಹೋಗುತ್ತಾರೆ ಅಥವಾ ಅಡಗಿಕೊಳ್ಳುತ್ತಾರೆ. ಆದರೆ ರಾಜನಾದ ಯೆಹೋಷಾಫಾಟನು ಅದನ್ನು ಮಾಡುವುದಿಲ್ಲ. ಅದರ ಬದಲಿಗೆ ರಾಜನು ದೇವರನ್ನು ಪ್ರಾರ್ಥಿಸಲು ನಿರ್ಧರಿಸುತ್ತಾನೆ. ದೇವರು ಸಹಾಯಿಸುತ್ತಾರೆಂದು ಅವನಿಗೆ ತಿಳಿದಿತ್ತು. ಸಾಮಾನ್ಯವಾಗಿ ಸೈನ್ಯವು ಯುದ್ಧಕ್ಕೆ ಹೋದಾಗ ಬಲಿಷ್ಠ ಸೈನಿಕರು ಆಯುಧಗಳೊಂದಿಗೆ ಮುಂಭಾಗದಲ್ಲಿದ್ದು ಸೈನ್ಯವನ್ನು ಮುನ್ನಡೆಸುತ್ತಾರೆ. ಆದರೆ ರಾಜನಾದ ಯೆಹೋಷಾಫಾಟನು ತೀರಾ ಭಿನ್ನವಾದದ್ದನ್ನ ಮಾಡುತ್ತಾನೆ. ಸೈನಿಕರ ಬದಲು ಗಾಯನ ಮಾಡುವವರನ್ನ ಭಟರ ಮುಂದೆ ಕಳುಹಿಸುತ್ತಾನೆ. ಸೈನ್ಯವು ಶತ್ರುಗಳಿದ ಕಡೆ ಬಂದಾಗ ಆಶ್ಚರ್ಯಚಕಿತರಾಗ್ತಾರೆ. ಅವರು ಹೋರಾಡಲು ಸೈನಿಕರ ಬಲವಾದ ಸೈನ್ಯವು ಅವರಿಗೆ ಕಾಣಲಿಲ್ಲ. ಬದಲಾಗಿ ಯುದ್ಧವು ಈಗಾಗಲೇ ಮುಗಿದು ಹೋಗಿರುವುದನ್ನು ಅವರು ಕಾಣ್ತಾರೆ. ದೇವರು ಸರಿಯಾಗಿದ್ದನು. ನಿಶ್ಚಯವಾಗಿ ಯುದ್ಧವು ದೇವರಿಗೆ ಸೇರಿದ್ದು. ದೇವರು ಯೆಹೋಷಾಫಾಟನಿಗಾಗಿ ಹಾಗೂ ಅವರ ಜನರಿಗಾಗಿ ಯುದ್ಧವನ್ನು ಮಾಡಿದನು. ಕೀರ್ತನೆ 33:10-12. ಯೆಹೋವನು ಅನ್ಯಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಎಂದು ಸತ್ಯವೇದ ಹೇಳುತ್ತದೆ. ಅಲ್ಲಿಗೆ ನೀವೇನು ಮಾಡಬೇಕು? ಈ 3 ವಿಷಯಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಮೊದಲನೆಯದಾಗಿ, ನಿಮ್ಮ ಗಮನವನ್ನ ದೇವರ ಮೇಲೆ ಇಡಿ. ಎರಡನೆಯದಾಗಿ, ದೇವರಿಗೆ ಒಪ್ಪಿಸಿ ಕೊಡಿ. ಮೂರನೆಯದಾಗಿ, ದೃಢವಾಗಿ ನಿಂತು ದೇವರು ಯುದ್ಧ ಮಾಡುವುದನ್ನ ನೋಡಿರಿ. ನನ್ನ ಸ್ನೇಹಿತನೇ, ನೆನಪಿರಲಿ, ಹಾರ್ಸ್ ಪವರ್ ಅಲ್ಲ, ಆತನ ಪವರ್, ಅಂದರೆ ಆತನ ಬಲ. ಶುಭ ತಿಂಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.